Hello students, we have started up discussing with rights of an unpaid seller. Under that you will be having two rights, that is right against the goods and right against the buyer. So already we have discussed with right against the goods, that is right of lien, right of stoppage in transit and right of resale. And today we are going to discuss about right against the buyer. Okay, so seller will be having certain rights against the buyer personally. So under that you will be having right to sue for price, right to sue for damages and right to sue for interest. What is this right to sue for price? So it is a legal obligation of any buyer to make the payment once he is going to receive the goods from the seller. So ಒಂದ್ಸತಿ ಗೂಡ್ಸ್ನ ತಗೊಂಡ ಮೇಲೆ ಸೆಲ್ಲರ್ ಹತ್ರ ಇಂದ ಯಾವುದೇ ಬೈಯರ್ ಆಗಿರಬಹುದು ಗೂಡ್ಸ್ ಅಮೌಂಟ್ನ ಪೇ ಮಾಡಬೇಕು. ಈ ಹ್ಯಾಸ್ ಟು ಪೇ ದ ಪ್ರೈಸ್ ಫಾರ್ ದಿ ಗೂಡ್ಸ್. ಯಾವಾಗ ಅಂತಂದರೆ ಆ್ಯಕ್ಚುಲ್ ಆಗಿ ದ ಪ್ರಾಪರ್ಟಿ ಇನ್ ದ ಗೂಡ್ಸ್ ಶುಡ್ ಬಿ ಪಾಸ್ಡ್ ಟು ದಿ ಬೈಯರ್. ದಟ್ ಮೀನ್ಸ್ ದ ಗೂಡ್ಸ್ ಹ್ಯಾಸ್ ಟು ಬಿ ಫಿಸಿಕಲಿ ಪಾಸ್ಡ್ ಟು ದಿ ಬೈಯರ್. ಸೊ ನೀವು ಗೂಡ್ಸ್ ಪಾಸ್ ಮಾಡಿದ್ಮೇಲೆ ಆಬ್ವಿಯಸ್ ಆಗಿ ಬೈಯರ್ ಹ್ಯಾಸ್ ಟು ಮೇಕ್ ದ ಪೇಮೆಂಟ್ ಫಾರ್ ಇಟ್. ಬಟ್ ಸಪೋಸ್ ಇಫ್ ದ ಬೈಯರ್ ರಾಂಗ್ಫುಲಿ ನೆಗ್ಲೆಕ್ಟ್ಸ್ ಆರ್ ರೆಫ್ಯೂಸಸ್ ಟು ಪೇ ಫಾರ್ ದ ಗೂಡ್ಸ್, then the seller may have the right to sue for the price of the goods. So seller will be having all the rights to ask for the price with the buyer and take back the price from him. So this you call it as right to sue for price. Next you have right to sue for damages. So if the seller is ready and willing to deliver the goods to the buyer will not accept it. So contract ಎಲ್ಲ ಆಗಿರುತ್ತೆ, ಕಂಡೀಷನ್ಸು ಟರ್ಮ್ಸ್ ಎಲ್ಲ ಡಿಸ್ಕಸ್ ಮಾಡಿರ್ತಾರೆ. Now the seller will be ready to give the goods to the buyer. At that time what the buyer will do, he is going to wrongfully neglect or refuse to take the goods as well as make the payment for such goods. At that time the seller may sue for the damages for non-acceptance. So already contract ಆಗಿದೆ, ನೀನು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, I don't know all that, you have to pay the damages for me ಅಂತ seller will be having the rights to sue for the damages. ಸೊ ಎಷ್ಟು ಅಮೌಂಟ್ ಡ್ಯಾಮೇಜಸ್ ಆಗಿ ಕೊಡಬೇಕು ಬೈಯರು ಸೆಲ್ಲರ್ಗೆ ಅಂತಂದರೆ ದಟ್ ವಿಲ್ ಬಿ ಡಿಟರ್ಮೈನ್ಡ್ ಅಂಡರ್ ಸೆಕ್ಷನ್ 73 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಓಕೆ, ಸೊ ಫಸ್ಟ್ ಒನ್ ಬಂದುಬಿಟ್ಟು ರೈಟ್ ಟು ಸೂ ಫಾರ್ ಪ್ರೈಸ್. ಆ್ಯಕ್ಚುಲಾಗಿ ಡೆಲಿವರಿ ತಗೊಂಡು ಪೇಮೆಂಟ್ನ ಕೊಟ್ಟಿಲ್ಲ ಅಂದರೆ ಸೆಲ್ಲರ್ ವಿಲ್ ಬಿ ಹ್ಯಾವಿಂಗ್ ದ ರೈಟ್ಸ್ ಟು ಟೇಕ್ ಬ್ಯಾಕ್ ದ ಪ್ರೈಸ್ ಫ್ರಮ್ ದಿ ಬೈಯರ್. ನಾವು ರೈಟ್ ಟು ಸೂ ಫಾರ್ ಡ್ಯಾಮೇಜಸಲ್ಲಿ ಬೇಕಂತಾನೆ ಅವನು ನನಗೆ ಗೂಡ್ಸ್ ಬೇಡ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅಟ್ ದ ಟೈಮ್ ಕಾಂಟ್ರಾಕ್ಟ್ಗೆ ನಾವು ಎಂಟ್ರ್ ಆಗಿದ್ದೀವಿ, ನನಗೆ ಲಾಸ್ ಆಗುತ್ತೆ, ನೀನು ಡ್ಯಾಮೇಜಸ್ ನನಗೆ ಪೇ ಮಾಡು ಅಂದ್ಬಿಟ್ಟು ಕೇಳ್ಬೋದು. ಫೈನಲಿ ಯು ವಿಲ್ ಬಿ ಹ್ಯಾವಿಂಗ್ ರೈಟ್ ಟು ಸೂ ಫಾರ್ ಇಂಟ್ರೆಸ್ಟ್. ಸೊ ಇಫ್ ದ ಸೆಲ್ಲರ್ ಟೆಂಡರ್ಸ್ ದ ಗೂಡ್ಸ್ ಟು ದಿ ಬೈಯರ್ ಆ್ಯಂಡ್ ದ ಬೈಯರ್ ರಾಂಗ್ಫುಲಿ ರೆಫ್ಯೂಸಸ್ ಆರ್ ನೆಗ್ಲೆಕ್ಟ್ಸ್ ಟು ಅಕ್ಸೆಪ್ಟ್ ಆ್ಯಂಡ್ ಪೇ ದ ಪ್ರೈಸ್. ಆಲ್ರೆಡಿ ಸೆಲ್ಲರ್ ಏನು ಮಾಡ್ತಾನೆ, ಗೂಡ್ಸ್ನ ಟೆಂಡರ್ ಮಾಡಿ ಅವನಿಗೆ ಕೊಟ್ಟಿರ್ತಾನೆ. ಆವಾಗ ಸಪೋಸ್ ಈಗ ಬೈಯರ್ ಏನು ಮಾಡ್ತಾನೆ, ರಾಂಗ್ಫುಲ್ಲಾಗಿ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತನೋ ಯಾವುದೋ ಒಂದು ರೀಸನ್ನು ಇಟ್ಕೊಂಡು ಪೇಮೆಂಟ್ನ ಮಾಡಲ್ಲ. ಅಟ್ ದ ಟೈಮ್ ದ ಸೆಲ್ಲರ್ ವಿಲ್ ಬಿ ಹ್ಯಾವಿಂಗ್ ದ ರೈಟ್ಸ್ ಟು ಕ್ಲೇಮ್ ದ ಇಂಟ್ರೆಸ್ಟ್ ಆನ್ ದಿ ಅಮೌಂಟ್ ಆಫ್ ದಿ ಪ್ರೈಸ್. ಸೇ ಫಾರ್ ಎಕ್ಸಾಂಪಲ್ 10,000 ರೂಪೀಸ್ ಅಮೌಂಟ್ ಕೊಡಬೇಕು ಬೈಯರು ಸೆಲ್ಲರ್ಗೆ ಅಂತಂದರೆ, ಇವಾಗ ಬೈಯರ್ ಪ್ರೆಸೆಂಟ್ ಕೊಡಲ್ಲ, ಬೈಯರು ಫ್ಯೂಚರಲ್ಲಿ ಕೊಡಬಹುದು. ಸೊ ನೀನು ಪ್ರೆಸೆಂಟು ನೀನು ಏನು ಪೇಮೆಂಟ್ ಡೇಟ್ ಇಟ್ಕೊಂಡಿರ್ತೀಯ ಆ ಪೇಮೆಂಟ್ ಡೇಟ್ವರೆಗೂ ಕೊಡಬೇಕಾಗುತ್ತೆ. ಅಂಡರ್ಸ್ಟುಡ್? ಸೊ ನೀನು ಇವಾಗ ಬೈಯರ್ ಕೊಡಲ್ಲ ಆ ಟೈಮಲ್ಲಿ ಅಂತಂದರೆ ದ ಸೆಲ್ಲರ್ ಹ್ಯಾವ್ ದ ರೈಟ್ಸ್ ಟು ಕ್ಲೈಮ್ ದ ಇಂಟ್ರೆಸ್ಟ್ ಆನ್ ದಿ ಅಮೌಂಟ್ ಆಫ್ ದಿ ಪ್ರೈಸ್. ಸೊ ಆ ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಫ್ರಮ್ ದ ಡೇಟ್ ಆಫ್ ದಿ ಟೆಂಡರ್. ಆ್ಯಕ್ಚುಲಾಗಿ ಇವತ್ತು ಗೂಡ್ಸ್ ನಾನು ಕೊಟ್ಟು ಟಿಲ್ ದ ಪೇಮೆಂಟ್, ಐ ಮೀನ್ ಯಾವತ್ತು ನೀನು ಪೇಮೆಂಟ್ ನನಗೆ ಕೊಡ್ತೀಯಾ ಅಂತ ಅಗ್ರಿಮೆಂಟಲ್ಲಿ ಬರೆದಿರ್ತೀಯೋ, ಯು ಡೋಂಟ್ ಪೇ ಪ್ರೈಸ್ ಟಿಲ್ ದೆನ್. ಸೊ ಇವತ್ತು ಸೇ ಫಾರ್ ಎಕ್ಸಾಂಪಲ್ ಎಸ್ಟರ್ಡೇ ವಿ ಹ್ಯಾವ್ ಎಂಟರ್ಡ್ ಇನ್ ಟು ಕಾಂಟ್ರಾಕ್ಟ್, ಐ ವಿಲ್ ಸೇ ಆಫ್ಟರ್ 1 ವೀಕ್ ಐ ಆಮ್ ಗೋಯಿಂಗ್ ಟು ಪೇ ದ ಪ್ರೈಸ್ ಫಾರ್ ಯು. ಸೊ ಆ 1 ವೀಕು ನಿಮಗೆ ನಾನು ಪ್ರೈಸ್ ಕೊಡಲ್ಲ, ಇನ್ನೂ ಡಿಲೇ ಮಾಡ್ತಾ ಬರ್ತೀನಿ. ಆವಾಗ ನಾನು ಯಾವಾಗ ನಿನಗೆ ಗೂಡ್ಸ್ ಕೊಟ್ಟಿದ್ದೀನಿ, ಪೇಮೆಂಟ್ ಡೇಟ್ ಯಾವಾಗಿದೆ, ಬಿಟ್ವೀನ್ ದೋಸ್ ಡೇಸ್ ಎಷ್ಟು ಡೇಸ್ ಆಗಿದೆ ಅಷ್ಟು ಡೇಸ್ಗೆ ಅಮೌಂಟ್ ಮೇಲೆ ಇಷ್ಟೊಂದು ಪರ್ಸಂಟೇಜ್ ಆಫ್ ಇಂಟ್ರೆಸ್ಟ್ ಅನ್ನೋದು ಬೈಯರ್ ಪೇಮೆಂಟ್ ಮಾಡಬೇಕು. ಒಂದು ಡಿಫ್ರೆನ್ಸ್ ಏನು ಅಂತಂದರೆ ರೈಟ್ ಫಾರ್ ಡ್ಯಾಮೇಜಸ್ ಇಸ್ ಡಿಫ್ರೆಂಟ್, ರೈಟ್ ಫಾರ್ ಸೂ ಫಾರ್ ಇಂಟ್ರೆಸ್ಟ್ ಇಸ್ ಡಿಫ್ರೆಂಟ್. ಸೊ ಡ್ಯಾಮೇಜಸ್ ಯಾವಾಗ ಪೇಮೆಂಟ್ ತೊಗೋಬೋದು ಅಂತಂದರೆ ಆ್ಯಕ್ಚುಲಾಗಿ ಬೈಯರು ಗೂಡ್ಸೇ ನನಗೆ ಬೇಕಾಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿದಾಗ ಯು ಕ್ಯಾನ್ ಟೇಕ್ ದ ಡ್ಯಾಮೇಜಸ್ ಫ್ರಮ್ ದಿ ಬೈಯರ್ ಆ್ಯಂಡ್ ಸ್ಟಾಪ್ ಯುವರ್ ಕಾಂಟ್ರಾಕ್ಟ್ ದೇರ್. ಅಂಡರ್ಸ್ಟುಡ್? ಸೊ ನೀನು ಡ್ಯಾಮೇಜಸ್ ತೊಗೊತೀಯ, ಇಟ್ಸ್ ಲೈಕ್ ಎ ಪೆನಾಲ್ಟಿ, ಯು ಆರ್ ಗೋಯಿಂಗ್ ಟು ಲೀವ್ ದ ಕಾಂಟ್ರಾಕ್ಟ್ ಓವರ್ ದೇರ್. ಬಟ್ ಇಂಟ್ರೆಸ್ಟ್ ಆ ರೀತಿ ಅಲ್ಲ. ಆ್ಯಕ್ಚುಲಾಗಿ ಬೈಯರ್ ವಿಲ್ ಪೇ ದ ಪ್ರೈಸ್, ಬಟ್ ಅವನು ರಾಂಗ್ಫುಲ್ಲಾಗಿ ಈಗ ಪೇಮೆಂಟ್ ಮಾಡ್ತಾಯಿಲ್ಲ, ರೆಫ್ಯೂಸ್ ಮಾಡ್ತಾನೆ. ಫ್ಯೂಚರ್ ಡೇಟಲ್ಲಿ ಯಾವಾಗಾದರೂ ಅವ್ನು ಪೇಮೆಂಟ್ ಮಾಡಬಹುದು. ಸೊ ಪೇಮೆಂಟ್ ಮಾಡೋವರೆಗೂ ನೀವು ವೆಯ್ಟ್ ಮಾಡೋಕ್ಕಾಗಲ್ಲ.
At that time we can take the interest from the buyer. Understood? The seller claims the damages, the seller claims the interest. In case of right to sue for the damages, interest ಏನಾಗುತ್ತೆ ಅಂದರೆ the seller can claim only the interest, that's it. ಸೊ ಇಲ್ಲಿ ಡ್ಯಾಮೇಜಸ್ ಸೂ ಮಾಡೋಕ್ಕಾಗಲ್ಲ, ಯಾಕಂದರೆ ರೈಟ್ ಟು ಸೂ ಫಾರ್ ಡ್ಯಾಮೇಜಸಲ್ಲಿ ಡ್ಯಾಮೇಜಸ್ ಸೂ ಮಾಡ್ತಾನೆ. ಇಲ್ಲಿ ಒಂದು ಲಾಜಿಕ್ ಏನು ಅಂದರೆ, ಇಫ್ ದ ಸೆಲ್ಲರ್ ಕ್ಲೈಮ್ಸ್ ದ ಡ್ಯಾಮೇಜಸ್ ಈ ಕೆನಾಟ್ ಕ್ಲೈಮ್ ದ ಇಂಟ್ರೆಸ್ಟ್. ಇದು ಡಿಫ್ರೆನ್ಸು. ಡ್ಯಾಮೇಜಸ್ ಕ್ಲೈಮ್ ಮಾಡಿದ್ರೆ ಇಂಟ್ರೆಸ್ಟ್ ಕ್ಲೈಮ್ ಮಾಡೋಕ್ಕಾಗಲ್ಲ, ಇಂಟ್ರೆಸ್ಟ್ ಕ್ಲೈಮ್ ಮಾಡಿದ್ರೆ ಡ್ಯಾಮೇಜಸ್ ಕ್ಲೈಮ್ ಮಾಡೋಕ್ಕೆ ಆಗಲ್ಲ. ಸೊ ದೀಸ್ ಆರ್ ದಿ ರೈಟ್ಸ್ ಅಗೇನೆಸ್ಟ್ ದಿ ಬಯರ್. ಹಿಯರ್ ಎಂಡ್ಸ್ ಯುವರ್ ರೈಟ್ಸ್ ಆಫ್ ದಿ ಅನ್ಪೇಯ್ಡ್ ಸೆಲ್ಲರ್. ಓಕೆ, and one more small concept will be having, that is caveat emptor anta. So what is that annodu I am going to discuss in the next session. So by discussing that, your second chapter will come to an end. If you have any doubts, ask me.